ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ವಿಚಾರ ಏನಂದರೆ, ಈ ರಾಜ್ಯದ ಸಜ್ಜನ ರಾಜಕಾರಣಿ, ಸವ್ಯಸಾಚಿ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಬಡವರ ಬಂಧು, ದಲಿತ ನಾಯಕರು, ದಲಿತ ಸಮುದಾಯದ ಮೇರು ವ್ಯಕ್ತಿತ್ವವನ್ನು ಹೊಂದಿರುವಂತಹ ಸರಳ ಸಜ್ಜನಿಕೆಯ ವ್ಯಕ್ತಿಯಾದಂತಹ ಮಾಜಿ ಉಪಮುಖ್ಯಮಂತ್ರಿಗಳು, ಪ್ರಸ್ತುತ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಚಾರವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಹುತೇಕ ನಮ್ಮ ರಾಜ್ಯದಲ್ಲಿ ಇಷ್ಟು ಸರಳ ಸಜ್ಜನಿಕೆಯ ವ್ಯಕ್ತಿ ಮತ್ತು ಎಲ್ಲ ವರ್ಗದವರಿಗೂ, ಎಲ್ಲ ಸಮುದಾಯದವರಿಗೂ ಸರಳವಾಗಿ ಬಹುತೇಕ ಸಿಂಪಲ್ಲಾಗಿ ಸಿಗುವಂಥ ವ್ಯಕ್ತಿ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಯಾವುದೇ ಅಧಿಕಾರದ ಗೊಂದಲಗಳಿಲ್ಲದೆ, ಏನು ಹೇಳ್ತಾರೆ, ಅಹಂಕಾರ ಇಲ್ಲದೆ ಎಲ್ಲ ವ್ಯಕ್ತಿಗಳನ್ನ ಪ್ರೀತಿಸುವಂತಹ ಒಬ್ಬ ಸರಳ ರಾಜಕಾರಣಿ ಯಾರಾದರೂ ಈ ರಾಜ್ಯದಲ್ಲಿ ಇದ್ದರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ನಾವು ಯಾಕಿವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅಂದರೆ, ಮೊನ್ನೆ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅವರು ದಾಳಿ ಮಾಡಿದರು ಅಂತ ಹೇಳಿ ನೋಡಿದ್ವಿ. ಅವರು ದಾಳಿ ಮಾಡಿದ್ದು ಅದು ತನಿಖಾ ಸಂಸ್ಥೆ, ಅದು ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ, ನಾನು ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ, ನೀವು ಯಾವುದೇ ಬೇಕಾದರೂ ಪರಿಶೀಲನೆ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಅದು ಓಕೆ. ಆದರೆ ಕೆಲವು ವ್ಯಕ್ತಿಗಳು, ಕೆಲವು ಪಕ್ಷದ ರಾಜಕಾರಣಿಗಳು ಇದನ್ನೇ ಒಂದು ಅಸ್ತ್ರ ಮಾಡ್ಕೊಂಡು ಸುಮ್ಮನೆ ಟೀಕೆ ಮಾಡೋದು ಭಾಳ ತಪ್ಪು. ಪರಮೇಶ್ವರ್ ಅವರು 20 ಲಕ್ಷ ಕೊಟ್ಬಿಡ್ತಾರೆ ಯಾರೋ ಕೇಳಿದ್ರು ಅಂತೇಳಿ ಒಂದು ಪ್ರಶ್ನೆ ಎತ್ತಿದ್ದ. ಖಂಡಿತ ನೀವು ಕಳೆದ 1-2 ವರ್ಷದಲ್ಲಿ ನೋಡಿರ್ತೀರ, ಒಬ್ಬ ಸಾಮಾನ್ಯ ಬಡ ವಿದ್ಯಾರ್ಥಿ ಅವರು ಪಾಸಾದಂತಹ ಸಂದರ್ಭದಲ್ಲಿ ತನ್ನ ಕಾಲೇಜಿನಲ್ಲಿ ಒಂದು ಸೀಟನ್ನು, ವೈದ್ಯಕೀಯ ಸೀಟನ್ನು, ಮೆಡಿಕಲ್ ಸೀಟನ್ನು ಫ್ರೀ ಕೊಟ್ಟಿದ್ದು ತಾವೆಲ್ಲ ನೋಡಿದ್ದೀರಿ. ನಾನು ಭಾಳ ಹತ್ತಿರದಿಂದ ನೋಡಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಲುಮರ ತಿಮ್ಮಕ್ಕ ಅವರಿಗೆ ಅದೆಷ್ಟು ಸಹಾಯ ಮಾಡಿದ್ದಾರೆ ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯ. ರಾಜಕಾರಣದ ಬಗ್ಗೆ ಮಾತಾಡೋಕ್ಕೆ ನಾವು ರಾಜಕಾರಣಿಗಳಲ್ಲ. ಯಾವುದೇ ರಾಜಕಾರಣಿಗಳು ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನ ಕೊಟ್ಟಿದ್ರೆ ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಬಟ್ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ, ಪರಮೇಶ್ವರ್ ಅವ್ರ ಬಗ್ಗೆ ಭಾಳ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ ಇಡೀ ರಾಜ್ಯದ ಜನರಿಗಂತೂ ಗೊತ್ತಿದೆ. ಈಗಿಂದಲ್ಲ, ಭಾಳ ವರ್ಷದಿಂದಲೂ ನಡೀತಾ ಇದೆ. ಭಾಳ ಸಜ್ಜನ ರಾಜಕಾರಣಿ ಮತ್ತು ಇಡೀ ರಾಜ್ಯದ ಎಲ್ಲ ಸಮುದಾಯದವರು ಒಪ್ಕೊಂಡಿರೋಂಥ ವ್ಯಕ್ತಿ ಅವರು. ಇವರು ಒಂದು ಸಮುದಾಯಕ್ಕೆ ಸೀಮಿತ ಆಗಿಲ್ಲ. ಆದರೆ ಏನೋ ಅವರ ಒಂದು ದಲಿತ ಸಮುದಾಯದ ವ್ಯಕ್ತಿ ಅನ್ನೋವಂಥ ಒಂದು ಕಾರಣಕ್ಕೆ, ಉನ್ನತ ಹುದ್ದೆಗೆ ಇಲ್ಲಿ ಹೋಗ್ಬಿಡ್ತಾರೋ ಅನ್ನೋ ಒಂದು ಕಾರಣಕ್ಕೆ ಕೆಲವರು ಷಡ್ಯಂತ್ರ ಮಾಡ್ತಾ ಇರ್ತಾರೆ. ಖಂಡಿತ ಯಾವತ್ತೂ ಕೂಡ ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ. ಯಾರೇನು ಷಡ್ಯಂತ್ರ ಮಾಡಿದ್ರು ಅದ್ರ ಫಲ ಅವ್ರು ತಿನ್ಬೇಕಾಗುತ್ತೆ. ಅದೆಲ್ಲ ನಾವು ರಾಜಕಾರಣಿಗಳೆಲ್ಲ, ನಾವು ರಾಜಕೀಯ ಮಾತಾಡೋದಿಲ್ಲ. ಸಾಲುಮರ ತಿಮ್ಮಕ್ಕ ಅವರಿಗೆ ಅವ್ರು ದೊಡ್ಡ ಮಗ ಇದ್ದಂಗೆ ಪರಮೇಶ್ವರ್ ಅವರು. ತಿಮ್ಮಕ್ಕ ಅವರು ಇಷ್ಟು ವರ್ಷ ಬದುಕಿದ್ದಾರೆ ಅಂದರೆ ಅದಕ್ಕೆ ಪರಮೇಶ್ವರ್ ಅವರೇ ಕಾರಣ. ಅಷ್ಟು ಸಹಾಯ ಮಾಡಿ ಅವ್ರು ಯಾವತ್ತೂ ಕೂಡ ಒಂದು ಮೀಡಿಯಾ ಮುಂದೆ ನಾನು ಅಜ್ಜಿಗೆ ಸಹಾಯ ಮಾಡಿದ್ದೀನಿ ಅಂತ ಹೇಳಿಲ್ಲ. ಇವತ್ತು ಕೂಡ ಅಜ್ಜಿಗೆ ಸಣ್ಣ ಒಂದು ಏನಾದರೂ ಪ್ರಾಬ್ಲಮ್ ಆದರೂ ಮನೆ ಹತ್ರ ಬಂದು ಹೋಗೋ ವ್ಯಕ್ತಿ ಅವರು ಪರಮೇಶ್ವರ್ ಅವರು. ನಾವು ಅವ್ರ ಶಿಕ್ಷಣ ಸಂಸ್ಥೆಯಲ್ಲಿ ಭಾಳಷ್ಟು ಸರಿ ಭೇಟಿ ಕೊಟ್ಟಿದ್ದೀವಿ. ಎಷ್ಟು ಜನರಿಗೆ ಸಹಾಯ ಮಾಡಿದ್ದು ನಾವು ಕಣ್ಣಲ್ಲಿ ನೋಡಿದ್ದೀವಿ. ಪರಮೇಶ್ವರ್ ಅವರು ಯಾರಿಗೆ ಯಾವುದೇ ರೀತಿ ಸಹಾಯ ಮಾಡಿದ್ರು ಚೆಕ್ಕಲ್ಲೇ ಕೊಡೋದು. ಚೆಕ್ಕಲ್ಲೇ ಕೊಟ್ಟಿದ್ದಾರೆ. ರನ್ಯಾರಾವ್ ಸಹಾಯ ಕೇಳ್ಕೊಂಡು ಹೋಗಿದ್ರು, ಚೆಕ್ಕಲ್ಲಿ ಕೊಟ್ಟಿದ್ದಾರೆ. ಅವರೇನು ನೆಗದನ್ನು ಕೊಟ್ಟಿಲ್ಲ ಅಲ್ವಾ. ಈಗ ಯಾರೋ ನಾವು ತಪ್ಪು ಮಾಡಿವಿ, ಅವ್ರ ಹತ್ರ ನಮಗೆ ಭಾಳಷ್ಟು ಸಹಾಯ ಮಾಡಿ, ನಾಳೆ ಏನೋ ಹೆಚ್ಚು ಕಡಿಮೆ ಆದರೆ ಪರಮೇಶ್ವರ್ ಅವ್ರ ಮೇಲೆ ಕೂರ್ಸೋದು ತಪ್ಪಾಗುತ್ತೆ ಅಲ್ವಾ. ಹಾಗಾಗಿ ಅವರು ಏನು ತಪ್ಪು ಮಾಡಿದಾರೋ ಅದು ಕಾನೂನು. ಈ ದೇಶದಲ್ಲಿ ಪ್ರಧಾನಮಂತ್ರಿ ಆದರೂ ಅಷ್ಟೇ, ರಾಷ್ಟ್ರಪತಿ ಆದರೂ ಅಷ್ಟೇ, ಮುಖ್ಯಮಂತ್ರಿ ಆದರೂ ಅಷ್ಟೇ, ಯಾವ ದೊಡ್ಡ ಹುದ್ದೆಯಲ್ಲಿದ್ದರೂ ಅಷ್ಟೇ, ಕಾನೂನು ಎಲ್ರಿಗೂ ಒಂದೇ. ತಪ್ಪು ಮಾಡಿದರೆ ಯಾರಿಗೆ ಬೇಕಾದರೂ ಶಿಕ್ಷೆ ಆಗುತ್ತೆ. ಅದು ರನ್ಯರಾವ್ಗಾಗುತ್ತೆ. ಆ ಪ್ರಕರಣಕ್ಕೂ ಪರಮೇಶ್ವರ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ನಾವು ಖಂಡಿತವಾಗಿ ಹೇಳ್ತೀವಿ. ಸರ್, ನನಗೆ ಲೋನ್ ಬೇಕು, ಆದ್ರೆ ಸಿಬಿಲ್ ಪ್ರಾಬ್ಲಮ್ ಇದೆಯಲ್ಲ, ಏನ್ ಮಾಡೋದು? ಡೋಂಟ್ ವರಿ ಸರ್. ಹೌದು, ಇನ್ಸ್ಪೈರ್ ಬಿಸಿನೆಸ್ ಸೊಲ್ಯೂಷನ್ಸ್ ವತಿಯಿಂದ ನಿಮಗೆ ನಿಜವಾಗ್ಲೂ ಲೋನ್ ಬೇಕಾ? ಕಟ್ಟೋ ಸಾಮರ್ಥ್ಯ ಇದೆಯಾ? ಹಾಗಾದ್ರೆ ಇನ್ಸ್ಪೈರ್ ಬಿಸಿನೆಸ್ ಸೊಲ್ಯೂಷನ್ಗೆ ಬನ್ನಿ. ಅವಶ್ಯಕ ದಾಖಲಾತಿಗಳೊಂದಿಗೆ ಭೇಟಿ ನೀಡಿ ಎಲ್ಲಾ ಬಗೆಯ ಲೋನ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಅಷ್ಟೇ ಅಲ್ಲ, ಟ್ರೇಡಿಂಗ್ ಮಾಡೋ ಆಸಕ್ತಿ ಇದೆಯಾ? ಮೆಡಿಕಲ್, ಎಂಜಿನಿಯರಿಂಗ್, ಎಂಬಿಎ, ಪಿಯುಸಿ ಸಂಬಂಧಪಟ್ಟ ಸೀಟ್ಸ್ಗಳು ಹಾಗೂ ಉದ್ಯೋಗಾವಕಾಶಗಳು ಅವಶ್ಯಕತೆ ಇದ್ದಲ್ಲಿ ಇನ್ಸ್ಪೈರ್ ಬಿಸಿನೆಸ್ ಸೊಲ್ಯೂಷನ್ ಇಸ್ ದ ಬೆಸ್ಟ್ ಚಾಯ್ಸ್. ಆಲ್ ಇನ್ ಒನ್ ಸೊಲ್ಯೂಷನ್ಗೆ ಇಂದೇ ಸಂಪರ್ಕಿಸಿ. ಇನ್ಸ್ಪೈರ್ ಬಿಸಿನೆಸ್ ಸೊಲ್ಯೂಷನ್, RS ಪ್ಲಾಜಾ, NS ರೋಡ್, ಲಕ್ಷ್ಮೀಪುರಂ, ಮೈಸೂರು. ಕಾಲ್